ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನ್ನಿಚ್ಛೆಯ ಮೆಚ್ಚುವುದಿ ಮನವು, ಇದಿರಿಚ್ಛೆಯ ಮೆಚ್ಚದಿ ಮನವು. ನಮ್ಮ ಕೂಡ ಸಂಗನ ಶರಣರ ನೆಚ್ಚದ ಮೆಚ್ಚದ ಮನವ ಕಿಚ್ಚಿನೊಳಗಿಕ್ಕು ಅಂತ ನಮ್ಮ ಶರಣರು ಹೇಳ್ತಾರೆ. ಇದು ಪ್ರಥಮ ಬಹುಮಾನದ ಎಕ್ಸೈಟ್ಮೆಂಟ್ ಹಿಂಗೈತಲ್ಲ ನನಗೆ. ಫುಲ್ ಕೋಲ್ಡ್ ಆಗ್ಬಿಟ್ಟೆ ನಾನು. ವೇದಿಕೆಯನ್ನು ಅಲಂಕರಿಸಿದ ಹಿರೇಮಠ್ ಮೇಡಮ್ ಅವರ ಅತಿಥಿಗಳಾಗಿ ಭಾಳ ಸುಂದರವಾಗಿ ಮಾತು ಹೇಳಿದ್ರಿ. ನೀವು ಇಷ್ಟು ಬಹುಮುಖ ಕಲಾವಿದೆ, ಇಷ್ಟೆಲ್ಲ ಪ್ರತಿಭೆಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿರಿ ಅನ್ನೋದು ಕೇಳಿ ಸಂತೋಷ ಆಯ್ತು. ಅದಾಗ ನಮ್ಮ ಆತ್ಮೀಯ ಗೆಳತಿಯ ನೀವು ಫ್ರೆಂಡ್ ಅಂತ ಗೊತ್ತಾಯ್ತು. ಆಮೇಲೆ ಇವ್ರಿಗೆ ಕೌಜಲ್ಗಿ ಸರ್ ಅವರು ಬಂದದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಬರ್ತಾ ಇರ್ರಿ, ನಾವು ಮತ್ತೆ ಇಂಥ ಫಂಕ್ಷನ್ಗಳು ಮಾಡ್ತೇವೆ, ನೀವು ಹಿಂಗೆ ಮಾಡ್ರಿ ಅಂತ ನಮಗೆ ಮತ್ತೆ ಹೇಳಿದ್ರಿ, ಇನ್ಸ್ಪೈರ್ ಮಾಡಿದ್ರಿ. ನಾವು ಮತ್ತು ಮೇಡಮ್ ನಾವು ಮನೆಯೊಳಗೆ ಎಲ್ಲರೂ ಕುಂತವ್ರು ಕಿಚನ್ಗೆ ಫಿಕ್ಸ್ ಆಗಿಬಿಟ್ಟಿದ್ವಿ. ಈಗ 4 ವರ್ಷದಿಂದ ಮೇಡಮ್ ಅವ್ರು ಸೌಕಾಸ ನಮ್ಮನ್ನು ಕರ್ಕೊಂಬಂದಾರೆ ಹೊರಗೆ. ಒಮ್ಮೆ ಸೀದಾ ಕರ್ಕೊಂಬಂದವ್ರು ಮೈಕ ಕೊಟ್ರು ಕೈಯಾಗ. ನಾವು ಇವತ್ತಿಗೂ ಸುಧಾರಿಸಿಲ್ಲ ಮತ್ತು ಬೇರೆ, ಆದ್ರೆ ಸಣ್ಣಂಗೆ ವಚನ ಹೇಳಕ್ಕೆ ಅದು ಚಲೋ ಮಾಡಿದೀವ್ರಿ. ಪ್ರತಿ ವಾರ ನಾವು ಕೂಡ್ತೇವೆ, ಈ ಥರ ಇದನ್ನು ಮಾಡ್ತೀವಿ. ಅವರು ನಮ್ಗೆ ಇನ್ಸ್ಪೈರ್ ಮಾಡ್ಕೋತಾನೆ ಅದಾರ್ರಿ. ಆದ್ರೆ ಇವರು ಈಗ ಸರ್ ಕೌಜಲ್ಗಿ ಸರ್ ಅವ್ರು ಇನ್ನೂ ಕಲಿಯೋ ಅಂದ್ರೆ ಏಜ್ ಇಲ್ಲ ಕಲಿಯೋದಕ್ಕೆ ಅನ್ನೋದಕ್ಕೆ ಅವರು ಸಾಕ್ಷಿ. ಅವರು ಗುರುಗಳು ಹೌದು, ಶಿಷ್ಯರು ಹೌದು ಅನ್ನೋದನ್ನು ಹೇಳಿದರು. ಆಮೇಲೆ ನಮ್ಮ ಎಲ್ಲ ಶರಣಿಯರು ಈ ಕಲ್ಯಾಣ ಕ್ರಾಂತಿ ಉದ್ದಕ್ಕೂ ಎಲ್ಲೆಲ್ಲ ಅವ್ರು ನೆಲೆಸಿದ್ರು, ಎಲ್ಲಿ ಹೇಳ್ಕೊಂಡ್ರು ಆ ಜಾಗಗಳಿಗೆ ನಾವು ಹೋಗ್ಬೇಕು. ಈಗ ತೀರ್ಥಕ್ಷೇತ್ರಗಳು ಅಂತ ಹೆಂಗೆ ಬೇರೆ ಅಡ್ಡಾಡ್ತೀವಿ, ಒಂದು ಬೆಲ್ಟ್ ಒಳಗೆ ಹೊಂಟ್ಬಿಟ್ರೆ ಎಲ್ಲ ದೇವಸ್ಥಾನಗಳನ್ನು ಭೇಟಿ ಆಗ್ತಾ ಹೋಗ್ತೀವಿ. ಹಂಗೆ ನಮ್ಮ ಶರಣರ ನಾಡುಗಳು ನಾವು ಅಲ್ಲಿ ಯಾಕೆ ಅವರು ಬಂದು ಉಳ್ಕೊಂಡ್ರು ಎಲ್ಲನೂ ನಮ್ಮ ಮಕ್ಕಳು ಪ್ರಶ್ನೆ ಮಾಡ್ಬೇಕು. ನಾವು ಅದನ್ನು ವಿವರವಾಗಿ ಹೇಳ್ಬೇಕು ಅವ್ರಿಗೆ. ಅದು ನಮ್ಮ ಕರ್ತವ್ಯ. ನಾವೇ ಈಗ ಅದರಿಂದ ದೂರ ಇದ್ದೀವಿ ರೀ. ಈಗ ಮೇಡಮ್ ಅವ್ರು ನಮ್ಮನ್ನು ತಿಳಿಸಿ ಹೇಳಕತ್ತಾರ. ಅವರು ನಮಗೆ ಮಾರ್ಗದರ್ಶಕರೇ ಹೌದು, ಆಧಾರ ಸ್ತಂಭ ನಮ್ಮ ಇದಕ್ಕೆ ಗಂಗಾಂಬಿಕಾ ಬಳಗದ್ದು. ಇಂಥ ಒಂದು ಇದನ್ನು ಕಟ್ಟಿ ನಮ್ಮನ್ನೆಲ್ಲರನ್ನೂ ಹೇಳ್ತಾರಂತ ಗೊತ್ತಿರಲಿಲ್ಲ, ಆದ್ರೆ ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ. ಆಮೇಲೆ ಸರ್ ಕನ್ನಡ ಸಾಹಿತ್ಯ ಕನ್ನಡವನ್ನು ಉಳಿಸೋಕೆ ನೀವೆಲ್ಲ ತನುಮನಧನದಿಂದ ಶ್ರಮ ಪಡ್ತೀರಿ ಅನ್ನೋದು ಗೊತ್ತಾಯಿತು. ಅಂಗಡಿ ಸರ್ಗೂ ಹೃತ್ಪೂರ್ವಕ ಅಭಿನಂದನೆಗಳು, ಹಾಗೂ ಕೌಜಲ್ಗಿ ಸರ್ಗೂ ಹೃತ್ಪೂರ್ವಕ ಅಭಿನಂದನೆಗಳು. ಇನ್ನು ಸ್ನೇಹ ಮೇಡಮ್ ಅವರಿಗೆ ನಾವು ಬಹಳ ಆಭಾರಿಯಾಗಿವ್ರಿ. ನಮಗೆಲ್ಲದಕ್ಕೂ ಹಿಂಗೆ ಹುರಿದುಂಬಿಸ್ತಿರ್ತಾರೆ ರೀ. ಅವರೇ ಮೇನ್ ರೀ ಈಗ ಎಲ್ಲದಕ್ಕೂ. ಅವ್ರು ಯಾವಾಗ ವಚನ ಸ್ಪರ್ಧೆ ಅಂತಂದರು, ಈಗ 2 ವರ್ಷದಿಂದ ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಿನೂ 15 ಬುಕ್ ಬರ್ತಾವಲ್ರಿ, ವಚನ ಸಂಪುಟ. ಆ ಪುಸ್ತಕಗಳನ್ನು ಖರೀದಿ ಮಾಡಿದ್ದೆ. ನಾನು ಭಾಳ ಹುರುಪ್ಲೆ ಖರೀದಿ ಮಾಡಿದೆ. ಅವು ಉಳಿದವ್ರು ಹೇಳಿದಂಗೆ ನಾನು ಅದನ್ನು ಶೋಕೇಸ್ನಾಗ ಇಟ್ಟಿದ್ದೆ. ಯಾವಾಗ ವಚನ ಸ್ಪರ್ಧೆ ಅಂದರೂ ತೊಗೊಂಡು ದುಳಜಾಡಿಸಿದೆ. ಯಾವ ವಚನಗಳನ್ನ ನಾನು ರೆಡಿ ಮಾಡ್ಕೋಬೇಕಂತೇಳಿ ಒಂದು 10 ದಿವಸ ಬರೀ ಸೆಲೆಕ್ಟ್ ಮಾಡೋದು ಮಾಡಿದೆ. ಆ ನಂತರ 10 ದಿವಸ ನಾನು ಟೈಮ್ ಎಷ್ಟು ಕೊಟ್ಟಿದ್ರೆ ಆ ಅವಧಿ ಟೈಮ್ ಹಚ್ಚಿ ಬರೆಯೋಕೆ ಪ್ರಾಕ್ಟೀಸ್ ಮಾಡಿದೆ, 1 ತಾಸು 15 ನಿಮಿಷ. ಅದರ ಪರಿಣಾಮನ ಈಗ ನನಗೆ ಸಿಕ್ಕದ್ದು ಅನಿಸ್ತು. ನಾನು ಕಾಲೇಜ್ ಡೇಸ್ ಒಳಗೆ ಇಷ್ಟು ಸೀರಿಯಸ್ ಆಗಬೇಕಿತ್ತಲ್ಲ. 30-35 ವರ್ಷದಿಂದ ಎಕ್ಸಾಮಿಗೆ ಹೋದಾಗ ಬರೀ ಮರೆಯೋದು ಹಂಗೆ ಹಿಂಗೆ ಇದೇ ಥರ ಮೆಮೊರೈಸ್ ಮಾಡ್ಕೊ. ನಾ ಈಗ ಈ ಸಂದರ್ಭದ ನನ್ನ ಮಗನಂತೂ ನೆನೆಸ್ಕೊಳ್ಬೇಕ್ರಿ. ನಾ ಇಷ್ಟೆಲ್ಲ ಓದ್ಕೊಂಡೇನಿ, ಪ್ರತಿ ವಚನದ್ದು ಒಂದೇ ಶಬ್ದ ಬರ್ಕೊಂಡೇನಿ, ಆದ್ರೆ ನನಗೆ ಯಾವ ನೆನಪು ಉಳಿಯೋಳು. ಹಿಂಗೆಲ್ಲ ಹೇಳಿದೆ. ಹಿಂಗೆ ಮಾಡ್ಬೊಮ್ಮೆ ಅಂತ ಹೇಳ್ಕೊಟ್ಟ. ನನ್ನ ಮಗ ಹೇಳ್ಕೊಟ್ಟ ರೀತಿ ಒಳಗೆ ನಾವು ಓದ್ಕೊಂಡದಕ್ಕೆ ನಂಗೆ ನೆನಪು ಉಳಿದವ್ರಿ ಅವರು. ಹೀಗಾಗಿ ಅವಗೂ ನಾನು ಧನ್ಯವಾದ ತಿಳಿಸ್ತೀನಿ. ಆಮೇಲೆ ನೀವು ಬಾಲ್ಕಿ ಮಠದ್ದು ಹೇಳಿದಿರಲ್ಲ, ಬಾಲ್ಕಿ ಊರಾಗ ಮೊದಲಿನ ದೊಡ್ಡ ಚನ್ನಬಸವ ಪಟ್ಟದ್ದೇವ್ರಿ. ಅವರು ಶ್ರಮ ಹೆಂಗೈತೆ ಅಂದ್ರೆ ಅಲ್ಲಿ ಕನ್ನಡ ಉಳ್ಸೋಕಾಯ್ತು, ಬೇರೆದಕ್ಕೆ ಅಲ್ಲಿ ಇಡೀ ಊರು ಮಂದಿ ತಮ್ಮ ಮನಸಾರೆ ಬಂದು ಜಗಲಿ ಬಗ್ಗೆ ಹೇಳಿದ್ರಲ್ರಿ, ಜಗಲಿ ಖರನವರೆಲ್ಲ ತಂದು ಮಠಕ್ಕೆ ಒಪ್ಪಿಸಿ ಹೋಗ್ಯಾರ್ರಿ. ಇವತ್ತಿಗೂ ಅಲ್ಲೆಲ್ಲ ಬಾಲ್ಕಿ ಒಂದು ಊರು. ಈ ವಿಷಯದಾಗ ಭಾಳ ಜನ ಇದಾದಾರ್ರಿ, ಅಪ್ಪಗಳಿಗೆ ನಡ್ಕೊಳ್ಳೋದ್ರಾಗ್ರಿ. ಎಲ್ಲರಿಗೂ ಧನ್ಯವಾದಗಳು. ಬಂದ ಅತಿಥಿಗಳಿಗೆ ಮೇಡಮ್ ಇಂಥ ಒಂದು ಸ್ಪರ್ಧೆ ಹಾಕೊಂಡಾರಂದ್ರೂ ನಾವು ಎಲ್ಲರೂ ಸಹಕಾರ ಕೊಟ್ಟೇವಿ. ಆಮೇಲೆ ನಮ್ಮ ಸುತ್ತ ಮನಸ್ಸು ಜಾಗೃತ ಆದ್ದು, ಏನೋ ಒಂದು ನಮ್ಮಲ್ಲಿರೋ ಕಲೆ ಹೊರಗೆ ಬರ್ತೈತಿ, ಎಲ್ಲರಿಗೂ ಆಸೆ ಇರ್ತೈತಿ. ಇದು ನಮ್ಮನ್ನು ಹುಡುಕೊಂಡು ಇಲ್ಲಿ ತನಕ ಮನೆ ಬಾಗಿಲಿಗೆ ಬಂದಾಗೂ ನಾವು ಒಳಗೆ ಕುಂತ್ರ ಮೂರ್ಖರಾಗ್ತೀವಿ. ಅಂಥದ್ದು ಇವರು ನಮ್ಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟು ನಮ್ಗೆ ಬರ್ರಿ ನೀವು ಅಂತಂದು ಹೆಲ್ಪ್ ಮಾಡಿದಾಗೂ ನಾವು ಬರೀಲಿಲ್ಲ ಅಂದ್ರೆ ಎಲ್ಲರ ಮನಸ್ಸಿನ ಆಸೆಗಳು ಜಾಗೃತ ಆಗ್ಯಾವ. ಆಮೇಲೆ ಒಂದು 8 ದಿವಸ ರಿಸಲ್ಟಿಗೆ 8 ದಿವಸ ಐತಂದಾಗ ನಾವು ಭಾಳ ಒದ್ದಾಡಿದ್ವಿ. ಆಮೇಲೆ ಮೇಡಮ್ ಹೇಳಿದರು,
ನೀವು ನಿಮ್ಗೆ ಏನು ಆಸೆ ಅದ ಬರ್ಕೊಂತ ಹೋಗ್ರಿ ಹೆಂಗಾರ ಅಂತಂದ್ರೆ ವಾಟ್ಸಪ್ ಮೆಸೇಜ್ ನೋಡಿ ನನಗೆ ಗಾಬರಿ ಆದೆ. ಅಂದ್ರೆ ನಿಜವಾಗೂ ನಮ್ಮಲ್ಲಿ ಎಷ್ಟೆಲ್ಲ ಆಸಕ್ತಿಗಳು ನಾವು ಸ್ತಬ್ಧ ಬಡ್ದಿರ್ತೀವಿ ಅಂದ್ರೆ ಈ ಭಾವಬಂಧನದೊಳಗೆ ಅದೆಲ್ಲನೂ ಖುಷಿ ಕೊಡ್ತು. ಮತ್ತು ನಮ್ಮ ಸಹ ಗೆಳತಿ ದಾಕ್ಷಾಯಣಿ ಕುಳಿವಾಡ ಅವ್ರದ್ದಂತೂ ನಿರೂಪಣೆ ಭಾಳ ಚಂದ ರೀ. ವಚನ ಪಠನ ಮಾಡೋದ್ರಿಂದ ನಾವು ಈ ಭಾವಬಂಧನದಿಂದ ಹೆಂಗೆ ಮುಕ್ತ ಆಗ್ತೇವಿ, ನಾವು ಯಾಕೆ ಅವ್ನು ಹಾಡ್ಕೋತಾ ಇರ್ಬೇಕು ಅನ್ನೋದು ಭಾಳ ಮನಸ್ಸು ಮುಟ್ಟೋಂಗೆ ಹೇಳ್ಕೊಟ್ರು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಕಮಿಟಿ ಒಳಗೆ ನಮ್ಗೆ ಎಲ್ಲರೂ ನಾವು ಏನೋ ಹೇಳಿ ಕೇಳಿದ್ರು ನಮ್ಗೆ ಸಹಕಾರ ಕೊಟ್ಟಾರ್ರಿ. ಎಲ್ಲರೂ ಬೆಳಗ್ಗೆ 8 ಅಂದ್ರೆ ಇವನ್ನೆಲ್ಲ ಹಾಕಿಸ್ಕೊಟ್ರು. ನೀವೇನು ಮಾಡ್ತೀರಿ ಮಾಡ್ರಿ, ನಮ್ಮ ಸಹಕಾರ ಯಾವಾಗೂ ಇರ್ತದೆ ಅಂತ ಹೇಳಿದರು. ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅವರೆಲ್ಲ ನಮಗೆ ಭಾಳ ಒಳ್ಳೆ ರೀತಿಯಿಂದ ಸಹಕಾರ ಕೊಟ್ಟಾರೆ. ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ, ಋಣಿಯಾಗಿದ್ದೇನೆ. ಧನ್ಯವಾದಗಳು. ಬಂದವರು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸರ್. ಪ್ರಸಾದ ವ್ಯವಸ್ಥೆ ಇದೆ ರೀ, ಪ್ರಸಾದ ತಗೊಂಡು ಹೋಗುವ. ಧನ್ಯವಾದಗಳು.